ಯಾವುದೇ ರೀತಿಯಾಗಿ ನಮ್ಮ ಪ್ರದೀಪ್ ಈಶ್ವರ್ MLA ಅವ್ರನ್ನ ನಾವು ಬಿಟ್ಕೊಡೋದಿಲ್ಲ. ಸ್ಟಾರ್ಗಿರಿನ ಸಹಿಸಕ್ಕಾಗಿಲ್ದಿರೋ ಅಂಥ BJP ಮುಖಂಡರು ಇದನ್ನು ಮಾಡ್ತಾ ಇದ್ದಾರೆ ಸರ್. ಚಿಕ್ಕಬಳ್ಳಾಪುರ ಜನತೆನ ಕೇಳಿ ಸರ್, ನಾವೇನಿಗೆ ಸರ್ ಅಂಥ ಹೊಲ್ಸೆಲ್ಲ ಮಾತಾಡಿಕೊಂಡು ಅಂಥ ಗಲೀಜೆಲ್ಲ ಮಾತಾಡ್ಕೊಂಡು ನಮ್ಮ ಬಾಯಿಗಳನ್ನ ಹೊಲ್ಸು ಮಾಡಿಕೊಂಡು ಸರ್ ಓಪನ್ ಸವಾಲು ಹಾಕ್ತೀನಿ ಸರ್. ಫಸ್ಟು ನಮ್ಮನ್ನು ದಾಟಲಿ ಸರ್, ಆಮೇಲೆ ನಾವು ಪ್ರದೀಪ್ ಈಶ್ವರ್ ಹತ್ರ ಹೋಗಿ ಸರ್. ಪ್ರತಿ ಮನೆಯಲ್ಲೂ ಪ್ರದೀಪ್ ಈಶ್ವರು ಉಟ್ಕೊತಾನೆ. ಈ ಮಟ್ಟಕ್ಕೆ ಅವ್ರೇನೋ ಸವಾಲು ಹಾಕಕ್ಕೆ ಬಂದರೆ ಪ್ರತಿ ಮನೆಯಲ್ಲೂ ಪ್ರದೀಪ್ ಈಶ್ವರು ಹುಟ್ಟೋದಂತೂ 100% ಗ್ಯಾರಂಟಿ ಸರ್. ಇವತ್ತು ಉದ್ದೇಶ ಬಂದ್ಬಿಟ್ಟು ಪ್ರೆಸ್ ಮೀಟ್ದು ನಮ್ಮ MLA ಆಗಿರೋಂಥ ಪ್ರದೀಪ್ ಈಶ್ವರ್ಗೆ ಸುಮ್ಮನೆ ಆದ್ರೂ ಏನೋ ಒಂದು ವಿಚಾರಕ್ಕೋಸ್ಕರ ಅವ್ರನ್ನ ಅವಮಾನ ಮಾಡಬೇಕು, ಅವರು ರೆಪ್ಯುಟೇಷನ್ನ ಕಡಿಮೆ ಮಾಡಬೇಕು. ಇವರು ಸ್ಟಾರ್ಗಿರಿನ ಸಹಿಸಕ್ಕಾಗಿಲ್ದಿರೋ ಅಂಥ BJP ಮುಖಂಡರು ಇದನ್ನು ಮಾಡ್ತಾ ಇದ್ದಾರೆ ಸರ್. ಯಾವುದೇ ರೀತಿಯಾಗಿ ನಮ್ಮ ಪ್ರದೀಪ್ ಈಶ್ವರ್ MLA ಅವ್ರನ್ನ ನಾವು ಬಿಟ್ಕೊಡೋದಿಲ್ಲ. ಅಖಿಲ ಕರ್ನಾಟಕ ಪ್ರದೀಪ್ ಈಶ್ವರ್ ಅಭಿಮಾನಿಗಳ ರಾಜ್ಯಾಧ್ಯಕ್ಷನಾಗಿ ನಮ್ಮನ್ನು ನೋಡಿಕೊಂಡು ನಮ್ಮನ್ನು ಟಚ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋಗಬೇಕು ಸರ್. ಮತ್ತು ಏನು ನೂತನವಾಗಿ ಅಧ್ಯಕ್ಷಗಿರಿಗೆ ಏರುವಂಥ ಗಜೇಂದ್ರರವರು, ನಗರಸಭೆ ಗಜೇಂದ್ರರವರು ನಿನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ದಾರೆ. ಏನು ಶಾಸಕರು ಸಿಕ್ಕಂತೆ ಮಾತಾಡಿದ ಬಾಯಿ ಹೊಲಸಾಗಿ ಮಾತಾಡ್ತಾ ಇದ್ದಾರೆ. ನಾವೊಂದು ಇವಾಗ ಒಂದು ಮನವಿ ಕೊಡ್ತಾ ಇದ್ದೀವಿ, ನಂತರ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತೀವಿ. ಅವರು ಎಲ್ಲಿ ಹೆಜ್ಜೆ ಇಡ್ತಾರೋ ಆ ಹೆಜ್ಜೆ ಗುರುತನ್ನ ನಾವು ಕ್ರಾಸ್ ಮಾಡ್ತೀವಿ. ಇದಕ್ಕೆ ಅವ್ರ ಒಪ್ಪಿಗೆ ಇದೆಯಾ ಸರ್? ಇದು ಸಾಧ್ಯನಾ ಸರ್? ನೀವು ಶಾಸಕರ ತನಕನೂ ಹೋಗ್ಬೇಡಿ ಸರ್. ಅಖಿಲ ಕರ್ನಾಟಕ ಪ್ರದೀಪ್ ಈಶ್ವರ್ ಅಭಿಮಾನಿ ಬಳಗ ನಾನು ರಾಜ್ಯಾಧ್ಯಕ್ಷನಾಗಿದ್ದೀನಲ್ಲ ಸರ್, ಓಪನ್ ಸವಾಲು ಹಾಕ್ತೀನಿ ಸರ್. ಫಸ್ಟು ನಮ್ಮನ್ನು ದಾಟಲಿ ಸರ್, ಆಮೇಲೆ ನಾವು ಪ್ರದೀಪ್ ಈಶ್ವರ್ ಹತ್ರ ಹೋಗಿ ಫಸ್ಟು ನಮ್ಮನ್ನು ದಾಟಲಿ, ಆಮೇಲೆ ಪ್ರದೀಪ್ ಈಶ್ವರನ ಹತ್ರ ಹೋಗಲಿ ಸರ್. ಪ್ರತಿ ಮನೆಯಲ್ಲೂ ಪ್ರದೀಪ್ ಈಶ್ವರು ಉಟ್ಕೊತಾನೆ. ಈ ಮಟ್ಟಕ್ಕೆ ಅವ್ರೇನೋ ಸವಾಲು ಹಾಕಕ್ಕೆ ಬಂದರೆ ಪ್ರತಿ ಮನೆಯಲ್ಲೂ ಪ್ರದೀಪ್ ಈಶ್ವರು ಹುಟ್ಟೋದಂತೂ 100% ಗ್ಯಾರಂಟಿ ಸರ್. ಮತ್ತೆ ಇನ್ನೊಂದು ಹೇಳಿದ್ದಾರೆ, ಶಾಸಕರಾಗಿ ಅಭಿವೃದ್ಧಿ ಕಡೆ ಗಮನ ಕೊಡಿ. ನೀವು ಕಲರ್ ಬಟ್ಟೆ ಕೊಟ್ವಿ ಮತ್ತೆ ಇನ್ನೊಂದು ಬಟ್ಟೆಗೆ ಸೀರೆ ಕೊಟ್ವಿ ಅಂತ ಹೇಳ್ಕೊಂತಿದಿರಲ್ಲ. ಯಾರು ಬೆತ್ತಲಾಗಿ ಇಲ್ವಲ್ಲ, ಬಟ್ಟೆನೇ ಹುಟ್ಟಿಲ್ವಲ್ಲ, ನೀವು ಕೊಟ್ಟರೆ ಮಾತ್ರ ಬಟ್ಟೆ ಉಡೋದು ಸರ್. ಇವತ್ತಿನ ಕಾಲದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಅನ್ನೋದು ಕಡಿಮೆ ಆಗಿಬಿಟ್ಟಿದೆ ಸರ್. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಎಷ್ಟೋ ಜನ ಸ್ವಂತ ತಾಯಿಗೆ, ಸ್ವಂತ ತಂಗಿಗೆ, ಸ್ವಂತ ಅಣ್ಣಂಗೆ ನೋಡ್ಕೊಳೋದಿಲ್ಲ. ಅಂಥದ್ರಲ್ಲಿ ಈ ಮನುಷ್ಯ ಸ್ವಂತ ದುಡಿಮೆ ಮಾಡಿರೋ ದುಡ್ಡಲ್ಲಿ ಒಂದು ಸೀರೆ ಕೊಡ್ತಾರೆ ಅಂದರೆ ಬನ್ನಿ ಸರ್ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಕಡಿಮೆ ಒಂದು 5,000 to 6,000 ಜನ ಮನೆಗೆ ನಾನು ಸೀರೆ ಕೊಟ್ಟಿದ್ದೀನಿ ಸರ್. ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ ಸರ್. ಯಾರೂ ದರಿದ್ರವಾಗಿ ಬಾಳ್ತಾ ಇಲ್ಲ ಇವತ್ತಿನ ಕಾಲದಲ್ಲಿ. ಇವತ್ತಿನ ಟೆಕ್ನಾಲಜಿಯಲ್ಲಿ ಯಾರೂ ದರಿದ್ರವಾಗಿ ಬಾಳೋಕ್ಕೆ ಸಾಧ್ಯನೇ ಇಲ್ಲ. ಎಂಥ ಬಡವನಾದರೂ 1,000 ರೂಪಾಯಿ 2,000 ರೂಪಾಯಿ ದುಡಿತಾನೆ ಸರ್. ನಾನೇ ತೊಗೊಳೋದಕ್ಕೂ ಒಬ್ಬ MLA ಒಬ್ಬ ತಾಲೂಕನ್ನ ಡೆವಲಪ್ ಮಾಡಬೇಕಂತ ಬಂದಿರೋನು ಸೀರೆ ಕೊಡೋದಕ್ಕೂ ವ್ಯತ್ಯಾಸ ಇದೆ ಸರ್. ಆಟೋಮೆಟಿಕ್ಕಾಗಿ ಅವ್ರ ಮನೋಭಾವ ಬಂದುಬಿಡುತ್ತೆ. ಏನಂತ ನಮ್ಮ ಅಣ್ಣ ಇವನು, ನನ್ನ ತಮ್ಮ ಇವನು ಅನ್ನೋ ಮನೋಭಾವ ಬರುತ್ತೆ. ಅದು ತಪ್ಪ. ಅದು ಹಂಗಾರೆ ಇವ್ರು ಹೇಳ್ತಾರೆ ತಪ್ಪ. ಅದು ಸೀರೆ ಕೊಡಬಾರ್ದಾ? ಬಡವ್ರನ್ನ ನೋಡಬಾರ್ದಾ? ಸೀರೆ ಕೊಡೋದು, ಮಕ್ಕಳಿಗೆ ಬಟ್ಟೆ ಕೊಡೋದು ಒಂದೇ ಅಭಿವೃದ್ಧಿ ಅಲ್ಲ. 1.5 ವರ್ಷ ಆಗಿದೆ ಅವ್ರ ಆಯ್ಕೆಯಾಗಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಗುಂಡಿ ಕೂಡ ಮುಚ್ಚ. ಹಂಗಾರೆ ಇವ್ರು ಹೇಳ್ತಿರೋದು ಸೀರೆ ಕೊಡ್ತಾ ಇರೋದು ತಪ್ಪ? ಹಂಗಾರೆ ನಮ್ಮ ಅಕ್ಕ ತಂಗಿರಿಗೆ ನಮ್ಮ ಅಕ್ಕ ತಂಗಿರಿಗೆ ಸೀರೆ ಕೊಡೋದು ತಪ್ಪ? ಕೊಡಬಾರ್ದಾ? ಗುಣಿಗಳು ಮುಚ್ಚಬಾರ್ದು ಅಂತ ಹೇಳಿದಿರಲ್ವ ಸರ್? 1 ವರ್ಷ 4 ತಿಂಗಳು ಸರ್ ಆಗಿರೋದು. 1 ವರ್ಷ 4 ತಿಂಗಳಾಗಿರೋದು. 10 ವರ್ಷ ನೀವು ಇದ್ದಿದ್ದು. 1 ವರ್ಷ 4 ತಿಂಗಳಲ್ಲೂ ಆಗಿರೋದು. ಇನ್ನ ಸರ್ ಒಂದು ತೆಂಗಿನ ಮರದಲ್ಲಿ ಒಂದು ಎಳ್ನೀರು ಕುಡಿಬೇಕು ಅಂದರೆ 6 ವರ್ಷ ಕಾಯಬೇಕು. ಒಂದು ಅಡುಗೆ ಮರದಲ್ಲಿ ಒಂದು ಸಸಿ ತೊಗೊಬೇಕು ಅಂತಂದರೆ 6 ವರ್ಷ ಕಾಯಬೇಕು. 1 ವರ್ಷ 4 ತಿಂಗಳಾಗಿದೆ. ಕಾಲಕೋಶ ಕೊಡಿ ಮಾಡ್ತಾರೆ, ಯಾಕೆ ಮಾಡಲ್ಲ? ಆಯಪ್ಪ ಏನು ಸುಮ್ಮನೆ ಕೂತ್ಕೊಂಡು ಉಡಾಫೆ ಮಾತಾಡ್ಕೊಂಡು ಲಂಡನ್ನಲ್ಲಿ ಇನ್ನೊಂದು ಟ್ರಿಪ್ ಹೊಡ್ಕೊಂಡು ಏನಿಲ್ಲ ಸರ್. ಅವರು ಕೆಲಸ ಮಾಡ್ತಿದ್ದಾರೆ. ಅಮ್ಮ ಆಂಬ್ಯುಲೆನ್ಸ್ ಬಿಟ್ಟವ್ರೆ. ಎಷ್ಟೋ ಜನ ಬಡವ್ರ ಮಕ್ಕಳನ್ನ ದತ್ತಕ್ಕೆ ತೊಗೊಂಡಿದ್ದಾರೆ. ಮತ್ತು ಇನ್ನೊಂದು ಕ್ವಶನ್ ಏನು ಅಂದರೆ, ಅವ್ರಿಗೆ ಏನಾದರೂ ಕೆಪಾಸಿಟಿ ಇದ್ದರೆ ಅವ್ರ ಕೆಪಾಸಿಟಿ ಅವ್ರದ್ದೇ ಸಮುದಾಯದ ಹಾಸ್ಟೆಲ್ ಇದೆಯಲ್ಲ, ಹಾಸ್ಟೆಲ್ಗೆ ಒಂದು ಮುನ್ಸಿಪಲ್ ಖಾತೆ ಮಾಡಿಸ್ಕೊಡಿ ನೋಡೋಣ ಅಂತ ಒಂದು ಸರ್. ನನಗೆ ತಿಳಿದ ಮಟ್ಟಕ್ಕೆ ದೇವ್ರ ಸದ್ವಾಗ್ಲು ಇದು ನಮ್ಮ MLA ಸಾಹೇಬ್ರಿಗೆ ಗಮನಕ್ಕೆ ಬಂದು ಇರೋದಿಲ್ಲ. ಇದು ಪ್ರಾಮಿಸ್ ನನ್ನ ನಂಬಿ ಇದು ಬೇಕು ಅಂತ ಈ ವಿಚಾರವಾಗಿ ನಿನ್ನೆನೂ ನಾನು ಚರ್ಚೆ ಮಾಡಿದೆ. MLA ಸಾಹೇಬ್ರಿಗೆ ಏನಾದರೂ ಈ ವಿಚಾರ ಗಮನಕ್ಕೆ ಬಂದಿದ್ದಿದ್ರೆ ನಮ್ಮ ತಾಯಣೆಗೂ 2-3 ದಿವಸದಲ್ಲಿ ಅವ್ರು ಮಾಡಿಸ್ತಾರೆ ಸರ್.